ಓಂ ಶಾಂತಿ. 13/6/2025 ಸಾಕಾರ ಬಾಬ್ದಾದರವರ ಮುರಳಿಯಾಗಿದೆ. ಮುರಳಿಯ ಹೆಡ್ಲೈನ್ಸಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈ ಬೇಹದಿನ ನಾಟಕದಲ್ಲಿ ನೀವು ಆತ್ಮರೂಪಿ ನಟರು, ಪಾತ್ರಧಾರಿಗಳು ಆಗಿದ್ದೀರಿ. ನಿಮ್ಮ ನಿವಾಸ ಸ್ಥಾನವು ಮಧುರ ಶಾಂತಿಧಾಮ ಆಗಿದೆ. ಅಲ್ಲಿಗೆ ಈಗ ಹೋಗಬೇಕಾಗಿದೆ. ನಾವೆಲ್ಲ ಆತ್ಮಗಳು, ನಾವು ಎಲ್ಲ ಆತ್ಮಗಳು ಈಗ ನಾವು ಇಲ್ಲಿ ಪಾತ್ರ ಮಾಡೋಕ್ಕೆ ಬಂದಿದ್ದೀವಿ. ಹೇಳ್ತೀವಲ್ಲ ನಾವು, ನನ್ನ ಮನೆ ಅಲ್ಲಿದೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಅಂದರೆ ಇಲ್ಲಿ ಬಂದು ನಾವೇನು ಮಾಡ್ತಾಯಿದ್ವಿ, ಪಾತ್ರವನ್ನು ಮಾಡ್ತಾಯಿದ್ವಿ. ನಮ್ಮ ನಿಜವಾದ ಮನೆ ಎಲ್ಲಿದೆ? ಪರಂಧಾಮ, ಶಾಂತಿಧಾಮ ಆಗಿದೆ. ಇಲ್ಲಿ ನಾನು ನಾಟಕ ಮಾಡಲಿಕ್ಕೋಸ್ಕರ ಬಂದಿದ್ದೀವಿ, ಇಲ್ಲಿ ಪಾತ್ರವನ್ನು ಮಾಡಲಿಕ್ಕೋಸ್ಕರ ಬಂದಿದ್ದೀವಿ, ಪಾತ್ರಧಾರಿಗಳಾಗಿದ್ದೀವಿ. ನಮ್ಮ ಮನೆಯಲ್ಲಿ ಹೋಗಬೇಕು ಶಾಂತಿಧಾಮ, ಅದು ನಮ್ಮ ಬುದ್ಧಿಯಲ್ಲಿ ಸದಾ ಇರಬೇಕು. ಅಲ್ಲಿಗೆ ಹೋಗಬೇಕು, ನಾವು ಶಾಂತಿಧಾಮಕ್ಕೆ ಹೋಗಬೇಕು. ನಾನು ಆತ್ಮ ಶಾಂತಿಧಾಮಕ್ಕೆ ಹೋಗಬೇಕು, ನನ್ನ ಮನೆ ಪರಂಧಾಮ ಆಗಿದೆ ಅನ್ನೋದು ಸದಾ ಸ್ಮೃತಿಯಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆಯಾಗಿದೆ, ಯಾರು ಡ್ರಾಮಾದ ಆಟವನ್ನು ಯಥಾರ್ಥ ರೀತಿಯಲ್ಲಿ ಅರ್ಥಿಕೊಂಡಿರುತ್ತಾರೆಯೋ ಅವರ ಬಾಯಿಂದ ಯಾವ ಶಬ್ದಗಳು ಬರಲು ಸಾಧ್ಯವಿಲ್ಲ. ಇದು ಡ್ರಾಮಾವನ್ನು ಯಾರು ಚೆನ್ನಾಗಿ ತಿಳ್ಕೊಂಡಿರ್ತಾರೋ, ಅಂದರೆ ಈ ಸೃಷ್ಟಿಯ ಚಕ್ರದ ಬಗ್ಗೆ ಯಾರು ಚೆನ್ನಾಗಿ ತಿಳ್ಕೊಂಡಿರ್ತಾರಲ್ಲ, ಡ್ರಾಮಾ ಅಂದ್ರೇನು, ಸೃಷ್ಟಿ ಚಕ್ರ ಅಂದ್ರೇನು, ಆದಿ ಮಧ್ಯ ಅಂತ್ಯ, ಇದ್ರ ಬಗ್ಗೆ ಯಾರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡ್ಕೊಂಡಿರ್ತಾರಲ್ಲೋ ಅವರ ಬಾಯಿಂದ ಯಾವ ಮಾತುಗಳು ಬರೋದಿಲ್ಲ ಅಂತ ಇಲ್ಲಿ ಪ್ರಶ್ನೆಯಾಗಿದೆ. ಉತ್ತರ ಆಗಿದೆ, ಇದು ಈ ರೀತಿ ಆಗದಿದ್ದರೆ ಹೇಗೆ ಆಗುತ್ತಿತ್ತು? ಹೀಗೆ ಆಗಬಾರದಾಗಿತ್ತು. ಇಂತಹ ಶಬ್ದಗಳು ಡ್ರಾಮಾದ ಆಟವನ್ನು ಅರ್ಥಿಕೊಂಡಿರೋರು ಹೇಳುವುದಿಲ್ಲ. ನನಗೆ ಯಾಕೆ ಈ ರೀತಿಯಾದ ತೊಂದರೆ, ನನಗೆ ಯಾಕೆ ಈ ರೀತಿಯಾದ ಕಷ್ಟ, ನನಗೆ ಯಾಕೆ ಈ ರೀತಿಯಾದ ಪದವಿ ಅಥವಾ ಬಡತನ, ನನಗೆ ಯಾಕೆ ಈ ರೀತಿಯಾದ ಸಂಬಂಧಗಳು, ನನಗೆ ಯಾಕೆ ಈ ರೀತಿಯಾದ ಕಾಯಿಲೆ, ಈ ರೀತಿಯಲ್ಲಿ ನಮಗೆ ಏನು ಶಬ್ದಗಳು ಬರೋದಿಲ್ಲ. ಯಾಕಂದರೆ ಹಿಂದೆ ಏನಾಗಿ ಹೋಗಿರ್ತಾರೆ ಅದೆಲ್ಲವೂ ಸಹ ಏನಾಗಿದೆ, ಡ್ರಾಮಾದಲ್ಲಿ ಫಿಕ್ಸ್ ಆಗೋಗಿದೆ. ಹಿಂದೆ ಆಗೋದೆಲ್ಲ ಏನಾಗಿದೆ, ಇವಾಗೆಲ್ಲ ಪಾಸ್ಟ್ ಏನೇನೆಲ್ಲ ಆಗೋಗಿತ್ತಲ್ಲ ಅದೆಲ್ಲ ಏನಾಗಿದೆ, ಫಿಕ್ಸ್ ಆಗಿದೆ ಅಂತ ಚೆನ್ನಾಗಿ ನಮ್ಮ ಬುದ್ಧಿಯಲ್ಲಿ ಇರಬೇಕು. ನೆಕ್ಸ್ಟ್ ಮುಂದೆ ಬರುವಂಥ ಪ್ರತಿಯೊಂದು ಸೆಕೆಂಡು ಸಹ ಈಗ ನನ್ನ ಒಂದು ಸಂಕಲ್ಪದ ಮೇಲೆ ಆಧಾರಿತವಾಗಿದೆ. ಹಾಗಾಗಿ ನಾವು ಎಷ್ಟು ಎಚ್ಚರಿಕೆಯಿಂದ ಸಂಕಲ್ಪಗಳನ್ನ ಮಾಡಬೇಕು, ಎಷ್ಟು ಎಚ್ಚರಿಕೆಯಿಂದ ನಾವು ಕರ್ಮವನ್ನು ಮಾಡಬೇಕಾಗಿದೆ, ಅಷ್ಟು ಎಚ್ಚರಿಕೆಯಿಂದ ನಾವು ಕರ್ಮವನ್ನು ಮಾಡಬೇಕು. ಮತ್ತು ಇದು ಡ್ರಾಮಾದ ಚಕ್ರ, ಸೃಷ್ಟಿಯ ಚಕ್ರ ನಿಧಾನವಾಗಿ ಏನು ರೀತಿಯಲ್ಲಿ ತಿರುಗ್ತಾ ಇರುತ್ತೆ. ಇದು ಮತ್ತು ಹಿಂದೆ ಆಗಿ ಹೋಗಿರೋದ್ರ ಬಗ್ಗೆ ನಾವು ಯಾವಾಗಲೂ ಸಹ ಚಿಂತೆಯನ್ನು ಮಾಡಬಾರ್ದು. ಯಾವಾಗ ನಾವು ಚಿತೆಗೆ ಕಾರಣ ಅಂತ ಹೇಳ್ತಾರಲ್ಲ, ಆ ರೀತಿ ಯಾವಾಗಲೂ ಸಹ ನಾವು ಹಿಂದೆ ಪಾಸ್ಟ್ ಈಸ್ ಪಾಸ್ಟ್, ಅದು ಮುಗಿದೋಯ್ತು, ಅದರ ಮೇಲೆ ನಾವು ಯಾವುದೇ ರೀತಿಯಾದ ಯೋಚನೆಯನ್ನು ಮಾಡಬಾರ್ದು. ಅದಕ್ಕೆ ಡ್ರಾಮಾವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಇದೆಲ್ಲ ಸಹ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ, ಇದೆಲ್ಲ ಹೋಗಿತ್ತು, ಇದು ಕಲ್ಪದ ಹಿಂದೆನೂ ಆಗಿತ್ತು, ಈಗೂ ಆಗ್ತಾಯಿದೆ, ಮತ್ತು ಇದರಲ್ಲಿ ನಾನು ಸದಾ ವಿಜಯಿ ಆಗಿದ್ದೀನಿ. ನಾನು ಪ್ರತಿಯೊಂದೂ ಸಹ ಎದುರಿಸೋಕ್ಕೆ ನಾನು ತಯಾರಾಗಿದ್ದೀನಿ, ನನ್ನ ಜೊತೆಗೆ ಪರಮಾತ್ಮ ಇದ್ದಾನೆ ಅಂತ ಯಾವಾಗ ನಾವು ನಿಶ್ಚಯದಿಂದ ಇಟ್ಕೊಂಡು ನಾವು ಹೋಗ್ತೀವೋ ಆವಾಗ ನಾವು ಪ್ರತಿಯೊಂದು ಕಾರ್ಯದಲ್ಲೂ ಸಹ ಸಫಲತೆಯನ್ನು ಅನುಭವಿಸ್ತೀವಿ. ಮತ್ತು ನಮಗೆ ಯಾವುದೇ ರೀತಿಯಾದ ಚಿಂತೆ ಅನ್ನೋದು ಇರೋದಿಲ್ಲ. ಹಾಗಾಯಿತು ಹೀಗಾಯಿತು ಅನ್ನೋದನ್ನು ಸಹ ನಾವು ಯೋಚನೆ ಮಾಡೋದಿಲ್ಲ. ಯಾಕಂದರೆ ಎಲ್ಲವೂ ಸಹ ನಮ್ಮ ಕರ್ಮದ ಅನುಸಾರ ನಡೀತಾ ಇರತ್ತೆ. ಕರ್ಮ ಮತ್ತು ಕರ್ಮದ ಫಲ ಅಲ್ವಾ ನಮಗೆ ಸಿಗೋದು, ಅದಕ್ಕೋಸ್ಕರ ಕರ್ಮ ಮತ್ತು ಕರ್ಮದ ಫಲ. ಹಾಗಾಗಿ ನಾವು ಸದಾ ಈ ಡ್ರಾಮಾವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ. ತಂದೆಯು ಮಕ್ಕಳಿಗೆ ತನ್ನ ಪರಿಚಯವನ್ನು ಕೊಟ್ಟಾಗ ಮಕ್ಕಳಿಗೆ ತನ್ನ ಪರಿಚಯವು ಸಿಕ್ಕಿಬಿಡುತ್ತದೆ. ತಂದೆ ಬಂದು ಈ ಸಂಗಮ ಯುಗದಲ್ಲಿ ಬಂದ್ಬಿಟ್ಟು ಏನು ಮಾಡ್ತಾರೆ, ಅವರ ಪರಿಚಯವನ್ನು ಕೊಡ್ತಾರೆ. ಅಂದರೆ ನಾನು ಹೇಗಿದ್ದೀನಿ, ಇಷ್ಟು ದಿವಸ ನಾವೇನು ಅಂದ್ಕೊಂಡಿದ್ವಿ, ಲಿಂಗ ಆಕಾರದಲ್ಲಿದ್ದಾರೆ, ದೇವತೆ ಆಗಿದ್ದಾರೆ, ಪರಮಾತ್ಮ ಭಗವಂತ ಈ ರೀತಿಯಲ್ಲಿದ್ದಾರೆ ಅಂತೆಲ್ಲ ಏನು ಮಾಡ್ತೀವಿ, ಡಿಫ್ರೆಂಟ್ ಚಿತ್ರದಲ್ಲಿ ನಾವು ಅವ್ರನ್ನ ತೋರಿಸ್ಬಿಟ್ಟಿದ್ದೀವಿ.
ಡಿಫ್ರೆಂಟ್ ಚಿತ್ರದಲ್ಲಿ ಅವ್ರನ್ನ ತೋರಿಸಿದ್ದೀವಿ. ಆ ರೀತಿ ಚಿತ್ರದಲ್ಲಿ ನಾವು ತೋರಿಸಿರೋದಕ್ಕೆ ಅವ್ರೇನು ಮಾಡಿದ್ರು, ಪರಮಾತ್ಮ ಸ್ವಯಂ ಬಂದ್ಬಿಟ್ಟು ಅವ್ರೇನು ಮಾಡಿದ್ರು, ಅವರ ಪರಿಚಯವನ್ನು ಕೊಟ್ಟರು. ನಾನು ನಿರಾಕಾರ ಆಗಿದ್ದೇನೆ, ನನ್ನ ಹೆಸರು ಸದಾಶಿವ ಆಗಿದೆ. ಆಮೇಲೆ ಅವರ ಕರ್ತವ್ಯಗಳನ್ನ ತೋರಿಸಿದ್ರು. ಯಾವಾಗ ಅವರ ಪರಿಚಯವನ್ನು ಕೊಟ್ಟರು, ಹಾಗೆ ನಮ್ಮದು ಸಹ ಪರಿಚಯವನ್ನು ತಿಳಿಸಿದ್ರು. ಏನಂತ, ನಾನು ಆತ್ಮ ಆಗಿದ್ವಿ, ನೀವೆಲ್ಲರೂ ಸಹ ಆತ್ಮ ಆಗಿದ್ದೀರಾ ಅನ್ನೋದು ಅವರು ನಮಗೆ ಕೊಟ್ಟರು. ಈಗ ನಾವೆಲ್ಲ ಏನಾಗಿದ್ವಿ, ದೇಹದ ಅಭಿಮಾನದಲ್ಲಿದ್ವಿ. ಈಗ ಪರಮಾತ್ಮ ಬಂದು ನಮ್ಮನ್ನು ಆತ್ಮ ಅಭಿಮಾನಿಯಾಗಿ, ದೇಹಿ ಅಭಿಮಾನಿಯನ್ನಾಗಿ ಮಾಡಿ ಅವರು ನಮಗೆ ಯಥಾರ್ಥ ಪರಿಚಯವನ್ನು, ನಾವ್ಯಾರು, ಏನು, ನಾವು ಹೇಗಿದ್ವಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮತ್ತು ಭಗವಂತ ಹೆಂಗಿದ್ದಾರೆ, ಪರಮಾತ್ಮ ಹೆಂಗಿದ್ದಾರೆ ಅನ್ನೋದ ಪರಿಚಯವನ್ನು ಸಹ ನಮಗೆ ತಿಳಿಸಿದ್ರು. ಮತ್ತು ಡ್ರಾಮಾ ಏನು ಅನ್ನೋದನ್ನು ಸಹ ತಿಳಿಸಿದ್ರು. ಸೃಷ್ಟಿಯ ಚಕ್ರ ಏನು ಅನ್ನೋದನ್ನು ತಿಳಿಸಿದ್ರು. ಸೃಷ್ಟಿ ಚಕ್ರ ಇದೆಷ್ಟು ವರ್ಷ ಇದೆ, 5,000 ವರ್ಷ ಇದೆ. ಅದರಲ್ಲಿ ಯುಗಗಳು ಬರ್ತವೆ, 5 ಯುಗಗಳು ಬರ್ತವೆ. ಸತ್ಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ ಮತ್ತು ಸಂಗಮ ಯುಗ. ಇದ್ರ ಬಗ್ಗೆ ಎಲ್ಲ ನಮಗೆ ತಂದೆ ಬಂದು ಪರಿಚಯವನ್ನು ಕೊಡ್ತಾರೆ. ಯಾವಾಗ, ಈ ಸಂಗಮ ಯುಗದಲ್ಲಿ ಬಂದು ಈ ಪರಿಚಯವನ್ನು ಕೊಡ್ತಾ ಹೋಗ್ತಾರೆ. ಮತ್ತು ನಾವು ಪರಮಾತ್ಮನನ್ನು ಶಿವಲಿಂಗದ ರೀತಿಯಲ್ಲಿ, ಶಿವಲಿಂಗದ ರೂಪದಲ್ಲಿ ದೊಡ್ಡದಾಗಿ ಏನು ಮಾಡ್ತಾಯಿದ್ವಿ, ಪೂಜೆಯನ್ನು ಮಾಡ್ತಾಯಿದ್ವಿ. ಆದರೆ ಈಗ ಬಂದು ನಮಗೆ ಅವರು ತಂದೆ ರಚಯಿತನಾಗಿದ್ದಾನೆ. ಹೇಗಾಗಿದ್ದೀನಿ, ನಾನು ಬಿಂದು ಸ್ವರೂಪ ಆಗಿದ್ದೀನಿ. ನಾನು ನಿಮಗೆ ಈ ಜ್ಞಾನವನ್ನು ಕೊಟ್ಟು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀನಿ. ನಿಮಗೆ ರಾಜಧಾನಿಯನ್ನು ಕೊಡ್ತೀನಿ, ಆಸ್ತಿಯನ್ನು ಕೊಡಿಸ್ತೀನಿ. ಅದಕ್ಕೋಸ್ಕರ ನೀವು ನನ್ನನ್ನು ನೆನಪು ಮಾಡಬೇಕು ಅಂತ ಹೇಳ್ತಾರೆ. ಸ್ವರ್ಗದ ಆಸ್ತಿ ಅಂತಂದರೆ, ಸ್ವರ್ಗ ಅಂದರೆ ಎಷ್ಟು ಹೆಸರುವಾಸಿಯಾಗಿದೆ ಅಲ್ವಾ. ಭಾರತದಲ್ಲೇ ಅದು ಇತ್ತು ಅನ್ನೋದು ಸದಾ ಎಲ್ಲ ಇತ್ತು ಅನ್ನೋದು ಸಹ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ. ಧರ್ಮ ಸ್ಥಾಪಕರಿಗೆ ಗೊತ್ತಿದೆ, ಎಲ್ಲರಿಗೂ ಸಹ ಗೊತ್ತಿದೆ. ಆ ಸ್ವರ್ಗದ ಆಸ್ತಿಯನ್ನು ನಮಗೆ ಕೊಡ್ತಾ ಇದ್ದಾರೆ ಅಂತಂದಾಗ ನಮಗೆ ಎಷ್ಟು ಖುಷಿ ಇರಬೇಕು ಅಲ್ವಾ. ಸೊ ಹಾಗಾಗಿ ನಮಗೆ ಈ ಒಂದು ಅಂತಿಮ ಜನ್ಮದಲ್ಲಿ ನಾವು ಸದಾ ಪರಮಾತ್ಮನ ನೆನಪಿನಲ್ಲಿದ್ದು ಈ ಭಾಗ್ಯವನ್ನು ನಾವು ಪಡ್ಕೋಬೇಕಾಗಿದೆ. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ, ತಂದೆಯು ನಮಗೆ ಎಂತಹ ಹೊಸ ವಿಶ್ವದ ರಾಜ್ಯ ಭಾಗವನ್ನು ಕೊಡ್ತಾ ಇದ್ದಾರೆ, ಅದನ್ನು ಯಾರೂ ಸಹ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂಬ ಖುಷಿಯಲ್ಲಿ ನಾವು ಸದಾ ನರ್ತನೆ ಮಾಡಬೇಕಾಗಿದೆ. ನಮಗೆ ಸ್ವಯಂ ಭಗವಂತ ಅವ್ರನ್ನ ನೆನಪು ಮಾಡ್ತಾ ಇದ್ರೆ ನೆನಪು ಮಾಡ್ತಾ ಇದ್ರೆ ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಡ್ತಾರೆ. ಸದಾ ಸುಖ, ಶಾಂತಿ, ನೆಮ್ಮದಿ, ಎಂಥದೂ ಸಹ ನಮಗೆ ಕೊರತೆ ಆಗೋದಿಲ್ಲ. ಆರೋಗ್ಯ, ಭಾಗ್ಯ ಎಲ್ಲವನ್ನ ಕೊಡ್ತಾರೆ. ಅದನ್ನು ಯಾರೂ ಸಹ, ಯಾಕಂದರೆ ಅದು ಅವಿನಾಶಿ ಆಗುವಂಥದ್ದು, ವಿನಾಶ ಅಂತ ಆಗುವಂಥದ್ದು ಅಲ್ಲ. ಅದು ಮತ್ತು ಅದೆಲ್ಲ ಸಹ ಆತ್ಮದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಇರುವಂಥ ಆಸ್ತಿಯನ್ನು ನಮಗೆ ಕೊಡ್ತಾರೆ. ಅಲ್ಲಿ ಯಾರೂ ಸಹ ನಮಗೆ ಕಸ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೊಡ್ತಾ ಇರೋದು ಯಾರು, ಸ್ವಯಂ ಭಗವಂತ ಕೊಡ್ತಾ ಇರೋದು. ಹಾಗಾಗಿ ಅದನ್ನು ಯಾರೂ ಸಹ ಕಸ್ಕೊಳಕ್ಕೆ ಆಗೋದಿಲ್ಲ. ಅಂತ ಭಾಗ್ಯವನ್ನು ಕೊಡ್ತಾ ಇದ್ದಾರೆ ಅಂದಾಗ ನಮಗೆ ಎಷ್ಟು ಖುಷಿ ಇರಬೇಕು. ಅದರಲ್ಲಿ ನೀವು ಆ ಖುಷಿಯಲ್ಲಿ ನೀವು ಡ್ಯಾನ್ಸ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ. 2ನೇ ಪಾಯಿಂಟ್ ಆಗಿದೆ, ವಿಜಯ ಮಾಲೆಯ ಮಣಿಯಾಗಲು ಜೀವಿತ ಇರ್ತಾನೆ ನಾವೇನು ಮಾಡಬೇಕು, ಹಳೆಯ ಪ್ರಪಂಚದಿಂದ ನಾವು ಸಾಯಬೇಕಾಗಿದೆ. ತಂದೆಯ ನೆನಪಿನಿಂದ ವಿಕರ್ಮಗಳನ್ನ ವಿನಾಶ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ವಿಜಯ ಮಾಲೆಯಲ್ಲಿ ಬರಬೇಕು ಅಂತಂದರೆ ನಾವು ವಿಜಯ ಅಂದರೆ ನಾವು ಸದಾ ವಿಜಯ ಆಗಿದ್ದೀನಿ ಅಂತಂದರೆ ನನ್ನ ಹಳೆಯ ಸಂಸ್ಕಾರಗಳೆಲ್ಲವೂ ಸಹ ಏನಾಗಬೇಕು, ಸಮಾಪ್ತಿ ಆಗಬೇಕು. ನನ್ನ ಹಳೆಯ ಸಂಸ್ಕಾರಗಳು ಯಾವಾಗ ಸಮಾಪ್ತಿ ಆಗುತ್ತೋ ಆವಾಗ ನಾವು ಈ ಹಳೆಯ ಪ್ರಪಂಚದಿಂದ ಸತ್ತೋಗಿದ್ವಿ ಅಂತ ಅರ್ಥ. ನಾವೇನು ಅಂದ್ಕೊಂಡಿದ್ವಿ, ಈಗ ನಾನು ಇಲ್ಲಿ ಏನಿದ್ದೀನ, ಈ ಜನ್ಮದಲ್ಲಿ ಏನಿದ್ದೀನಲ್ಲ, ಇದು ನಂದು ಅಂದ್ಕೊಂಡು ಇದ್ಯಾವುದು ನಂದಲ್ಲ ಅನ್ನೋದು ಸಹ ನಮ್ಮ ಬುದ್ಧಿಯಲ್ಲಿ ಸದಾ ಇರಬೇಕು. ನನಗೆ ಸ್ವಯಂ ಭಗವಂತನ ನೆನಪು ಮಾಡ್ತಾ ಇದ್ದಾಗ ನನಗೆ ಹೊಸ ಪ್ರಪಂಚ ಸಿಗುತ್ತೆ, ಹೊಸ ಯುಗಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಹೊಸ ಜನ್ಮ ಸಿಗತ್ತೆ. ಅಲ್ಲಿ ಯಾವುದೇ ರೀತಿಯಾದ ಕೊರತೆಗಳಿರೋದಿಲ್ಲ. ಈಗ
ಅಂತ ಅಂದ್ಕೊಂಡು ನಾವು ಏನಿರಬೇಕು, ಅಂದ್ಕೊಂಡಾಗ ನಾವು ಏನಾಗ್ತೀವಿ, ವಿಜಯಮಾಲೆಯಲ್ಲಿ ಬರ್ತೀವಿ. ನಾವು ವಿಜಯಮಾಲೆಯಲ್ಲಿ ಬರಬೇಕು ಅಂತಂದರೆ ನಾವು ಹಳೆಯದನ್ನು ಮರಿತಾ ಹೋಗಬೇಕು. ಹಳೆಯದನ್ನು ಮರೆತಾಗೆ ನಾವು ಏನು ಮಾಡಬೇಕು, ಹೊಸ ಪ್ರಪಂಚಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಹೊಸದು ನಮ್ಮ ಹಳೆಯದನ್ನು ಇಟ್ಕೊಂಡ್ವಿ ಅಂತಂದರೆ ನಾವು ಹೊಸ ಸಂಕಲ್ಪಗಳನ್ನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಹಳೆಯದು ಏನೇನೆಲ್ಲ ಇದೆಯಲ್ಲ, ನಮ್ಮಲ್ಲಿರೋ ಹಳೆಯದೆಲ್ಲ ಕೆಟ್ಟ ಸಂಕಲ್ಪಗಳೇನಿದೆ ಅದನ್ನೆಲ್ಲವನ್ನು ಏನು ಮಾಡಬೇಕು, ಸಂಪೂರ್ಣವಾಗಿ ನಾಶ ಮಾಡಬೇಕು. ಆವಾಗ ನಾವು ವಿಜಯಮಾಲೆಯಲ್ಲಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಎಷ್ಟು ನಾವು ಅನೇಕ ಜನ್ಮಗಳಿಂದ ಪಾಪಕರ್ಮಗಳನ್ನ ಮಾಡ್ತಾ ಬಂದಿದ್ದೀವಿ. ಆ ಎಲ್ಲ ಪಾಪಕರ್ಮಗಳನ್ನ ವಿನಾಶ ಮಾಡಬೇಕು ಅಂತಂದರೆ ಒಂದೇ ದಾರಿ, ಪರಮಾತ್ಮನನ್ನು ನೆನಪು ಮಾಡುವಂಥದ್ದು. ಆ ಪರಮಾತ್ಮನಿಂದ ಮಾತ್ರ ವಿಕರ್ಮಗಳು ವಿನಾಶ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ತಂದೆ ಹೇಳ್ತಾ ಇದ್ದಾರೆ, ಈಗ ಈ ಏನು ಜನ್ಮ ಇದೆಯಲ್ಲ, ಈ ಹಳೆಯ ಜನ್ಮ, ಈ ಜನ್ಮದಲ್ಲೇ ನೀವು ಇದ್ದು ಈ ಹಳೆಯ ಸಂಸ್ಕಾರಗಳನ್ನ, ಹಳೆಯ ಪ್ರಪಂಚವನ್ನು ಮರಿತಾ ಹೋಗಿ, ಹಾಗೆ ಹೊಸ ಪ್ರಪಂಚವನ್ನು ನೀವು ನೆನಪು ಮಾಡ್ತಾ ಇರಿ, ಹೊಸ ಸಂಸ್ಕಾರಗಳನ್ನ ಅಳವಡಿಸ್ಕೊತ ಹೋಗಿ. ಬಾಬಾ ಡೈಲಿ ನಿಮ್ಮ ಮಕ್ಕಳೇ ಹೀಗಿರಿ ಅಂತ ಹೇಳ್ತಾ ಇರ್ತಾರಲ್ಲ ವಾಣಿಯ ಮೂಲಕ. ಯಾವಾಗ ನಾವು ಹೆಚ್ಚು ಹೆಚ್ಚು ವಾಣಿಗಳನ್ನ ಕೇಳ್ತಾ ಹೋಗ್ತೀವೋ ಆವಾಗ ನಮ್ಮ ಬುದ್ಧಿಯಲ್ಲಿ ಒಂದಲ್ಲ ಒಂದು ಪಾಯಿಂಟ್ ಬರುತ್ತೆ. ಒಂದು ಪಾಯಿಂಟಿಂದ ನಮ್ಮ ಬುದ್ಧಿ ಏನಾಗುತ್ತೆ, ವಿಕಾಸ ಆಗುತ್ತೆ. ಯಾವಾಗ ವಿಕಾಸ ಆಗುತ್ತೆ ಆವಾಗ ನಮ್ಮ ಅನೇಕ ಹಳೆಯ ಸಂಸ್ಕಾರಗಳು, ಹಳೆಯ ಮಾತುಗಳು ಎಲ್ಲವೂ ಸಹ ನಶಿಸಿ ಹೋಗ್ತಾ ಹೋಗುತ್ತೆ, ಅಂದರೆ ಡಿಲೀಟ್ ಆಗ್ತಾ ಹೋಗುತ್ತೆ. ಆವಾಗ ನಾವು ವಿಜಯಮಾಲೆಯಲ್ಲಿ ಬರೋಕ್ಕೆ ಸಾಧ್ಯ ಆಗುತ್ತೆ. ವರದಾನ ಆಗಿದೆ, ನಮ್ಮ ಶಕ್ತಿಶಾಲಿ ಸ್ಟೇಜ್ ಮೂಲಕ ಸರ್ವರ ಶುಭ ಭಾವನೆಗಳನ್ನು ಪೂರ್ಣ ಮಾಡುವಂತಹ ಮಹಾದಾನಿ ಭವ. ನಾವು ಶಕ್ತಿಶಾಲಿ ಆಗಬೇಕು ಅಂತಂದರೆ ಫಸ್ಟು ನಾವು ಆತ್ಮ ಅಂತ ತಿಳ್ಕೊಬೇಕು. ನಾನು ಆತ್ಮ ಬಿಂದು ಆಗಿದ್ದೀನಿ ಅಂತ ತಿಳ್ಕೊಂಡು ನಾವು ಸದಾ ಪರಮಾತ್ಮನ ನೆನಪಿನಲ್ಲಿ ಇರಬೇಕು. ಅವರು ಸಹ ನಿರಾಕಾರ ಆಗಿದ್ದಾರೆ ಅಂತ ಅಂದ್ಕೊಂಡು ನಾವೇನು ಮಾಡಬೇಕು, ಪರಮಾತ್ಮನನ್ನು ನೆನಪು ಮಾಡಬೇಕು. ಆಮೇಲೆ ಅವರಿಂದ ಶಕ್ತಿಗಳನ್ನ ತೊಗೊತಾ ಇರಬೇಕು. ಶಕ್ತಿಗಳನ್ನ ಎಷ್ಟು ನಾವು ತೊಗೊತಾ ಹೋಗ್ತೀವೋ ಅಷ್ಟು ನಮ್ಮಲ್ಲಿ ಶಕ್ತಿ ಜಮಾ ಆಗ್ತಾ ಹೋಗುತ್ತೆ. ನಮಗೆ ಜಮಾ ಆಗ್ದಂಗೂ ನಾವು ಏನು ಮಾಡ್ತೀವಿ, ನಮ್ಮಲ್ಲಿ ದಾನಿಗಳು ಆಗ್ತಾ ಹೋಗಬೇಕು. ಆಮೇಲೆ ಎಷ್ಟು ನಾವು ಪರಮಾತ್ಮನನ್ನು ನೆನಪು ಮಾಡ್ತೀವೋ ಅಷ್ಟು ಶಕ್ತಿಶಾಲಿಗಳಾಗ್ತೀವಿ. ಎಷ್ಟು ನಾವು ಶಕ್ತಿಶಾಲಿ ಆಗ್ತೀವೋ ಅಷ್ಟು ನಾವು ಅನೇಕ ಆತ್ಮಗಳಿಗೆ ಏನು ಮಾಡ್ಬೋದು, ಶಕ್ತಿಗಳನ್ನ ದಾನವನ್ನು ಮಾಡ್ಬೋದು. ನನ್ನ ಹತ್ರ ಇದ್ದರೆ ಶಕ್ತಿ ನಾವು ಅನೇಕರಿಗೆ ಕೊಡ್ತೀವಿ, ಶಕ್ತಿನೇ ಇಲ್ಲ ಅಂದರೆ ಹೆಂಗೆ ಕೊಡ್ತೀವಿ? ಅದಕ್ಕೋಸ್ಕರ ನಾವು ಫಸ್ಟು ನಾವು ಶಕ್ತಿಶಾಲಿ ಆಗಬೇಕು. ಆಮೇಲೆ ಎಲ್ಲರ ಪ್ರತಿಯಾಗಿ ಶುಭ ಭಾವನೆಯನ್ನು ಕೋರಬೇಕು. ಯಾವುದೇ ರೀತಿಯಾದ ಕೆಟ್ಟ ಸಂಕಲ್ಪಗಳು ಇರಬಾರ್ದು. ಶುಭ ಕಾಮನೆಗಳನ್ನೇ ಎಲ್ಲರ ಪ್ರತಿ ಒಳ್ಳೆಯದನ್ನೇ ಬಯಸಬೇಕು, ಕಲ್ಯಾಣದ ಭಾವನೆಯೇ ಬಯಸಬೇಕು. ಆವಾಗ ನಾವು ಮಹಾದಾನಿಗಳು ಆಗೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಯಾವಾಗಲೂ ಸಹ ಮುಂದೆ ಅನೇಕ ಆತ್ಮಗಳು ಬರ್ತಾರೆ. ಅನೇಕ ಆತ್ಮಗಳು ಏನಾಗಿರ್ತಾರೆ, ಅವ್ರಿಗೆ ಅಗಳಷ್ಟು ಮಾತ್ರ ಪ್ರಾಪ್ತಿಯಾದರೆ ಸಾಕು, ಆ ರೀತಿಯಲ್ಲಿ ಇರ್ತಾರೆ. ಮುಂದೆ ಬರುವಂಥ ಆತ್ಮಗಳಿಗೆ ಈ ರೀತಿಯಾದ ಜ್ಞಾನವನ್ನು ಕೇಳಬೇಕು, ಮಾಡಬೇಕು ಅನ್ನೋವಂಥದ್ದು ಇರೋದಿಲ್ಲ. ಆಮೇಲೆ ಬರ್ತಾ ಜಾಸ್ತಿ ಆತ್ಮಗಳು ಬರೋದ್ರಿಂದ ಅವ್ರಿಗೆ ಜ್ಞಾನ ಕೂತ್ಕೊಂಡು ಕೇಳೋಷ್ಟು ಪೇಷನ್ಸು ಇರೋದಿಲ್ಲ. ಆಮೇಲೆ ನಮ್ಮ ದೃಷ್ಟಿ ಮೂಲಕನೇ ಅವ್ರೇನಾಗ್ಬಿಡ್ತಾರೆ, ಪರಿವರ್ತನೆ ಆಗ್ತಾರೆ. ಅದೇ ಅವ್ರಿಗೆ ಖುಷಿ ಆಗಿಬಿಡುತ್ತೆ. ಅಷ್ಟು ಖುಷಿಯ ರಾಜಿ ಆಗಿಬಿಡ್ತಾರೆ. ನಮ್ಮ ಸಂಕಲ್ಪಗಳು, ನಮ್ಮ ದೃಷ್ಟಿಯ ಮೂಲಕನೇ ಅವ್ರು ಚೇಂಜಸ್ ಆಗಿಬಿಡ್ತಾರೆ. ಆ ರೀತಿ ರಾಜಿ ಆಗಿಬಿಡ್ತಾರೆ, ಖುಷಿ ಆಗಿಬಿಡ್ತಾರೆ. ಯಾಕಂದರೆ ಅವರ ಪಾತ್ರನೇ ಸ್ವಲ್ಪ ಮಾತ್ರ ಇರುತ್ತೆ. ಅದಕ್ಕೋಸ್ಕರ ಅಂತಹ ಆತ್ಮಗಳಿಗೆ ಮತ್ತು ಅವರ ಭಾವನೆಗೆ ತಕ್ಕಂತೆ ಅವ್ರಿಗೆ ಫಲ ಪ್ರಾಪ್ತಿ ಆಗ್ತಾಗುತ್ತೆ. ಆ ಭಾವನೆಗೆ ಯಾರೂ ಸಹ ವಂಚಿತರು ಆಗಬಾರ್ದು. ಅದಕ್ಕಾಗಿ ಈಗಿನಿಂದಲೇ ನಮ್ಮ ಸರ್ವ ಶಕ್ತಿಗಳನ್ನು ನಾವು ಜಮಾ ಮಾಡ್ಕೊತ ಹೋಗಬೇಕು. ಮುಂದೆ ಬರುವಂಥ ಆತ್ಮಗಳಿಗೆ ನಾವು ಹಂಚೋಕ್ಕೋಸ್ಕರ ಯಾವಾಗಲೂ ನಾವು ಸಂಪೂರ್ಣ ಶಕ್ತಿಶಾಲಿ ಇರ್ತೀವೋ, ನಾವು ಮಹಾದಾನಿ ಸ್ಟೇಜಲ್ಲಿ ಇದ್ಬಿಟ್ಟು ಸ್ಥಿತಿಯಲ್ಲಿ ಇದ್ದಾಗ ಎಲ್ಲ ಆತ್ಮಗಳಿಗೆ ನಾವು ಸುಯೋಗವನ್ನು ನೀಡಿ ಮಹಾದಾನದ ರೂಪದಲ್ಲಿ ಮಹಾದಾನ ಮಾಡುವಂಥ ಕರ್ತವ್ಯದ ಮೂಲಕ ನಾವು ಎಲ್ಲರ ಭಾವನೆಗಳಿಗೆ ಸ್ಪಂದಿಸಬೇಕು. ಮತ್ತು ಎಲ್ಲರಿಗೂ ಸಹ ಅಪಕಾರಿಗಳಿಗೂ ಸಹ ಉಪಕಾರವನ್ನು ಬಯಸುವಂತಹ ಮನಸ್ಥಿತಿ ನಮ್ಮಲ್ಲಿ ಇರಬೇಕು.
ಆವಾಗ ನಮ್ಮ ದೃಷ್ಟಿಯಿಂದಲೇ ಎಲ್ಲರನ್ನೂ ನಾವು ಸಂತೃಪ್ತವನ್ನಾಗಿ ಮಾಡ್ಬೋದು. ಯಾವಾಗ ನಾವು ದೃಷ್ಟಿಯಿಂದ ಅನ್ಯರನ್ನ ಸಂತೃಪ್ತ ಮಾಡ್ತಾ ಹೋಗ್ತೀವೋ ನಾವು ಅಷ್ಟೇ ಶಾಂತವಾಗಿರ್ತೀವಿ, ನಾವು ಅಷ್ಟು ಖುಷಿಯಾಗಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನಾವು ಇದೆಲ್ಲವನ್ನ ಮಾಡ್ತೀವಲ್ಲ, ಶಕ್ತಿಯನ್ನು ತಗೊಳೋದು, ಶಕ್ತಿಯನ್ನು ಕೊಡೋ ಅಂಥದ್ದು, ಅನೇಕ ಆತ್ಮಗಳ ಕಲ್ಯಾಣವನ್ನು ಬಯಸೋದು, ಯಾರೂ ಸಹ ಇಲ್ಲಿ ವಂಚಿತರಾಗಬಾರ್ದು. ಅವರ ಭಾವನೆಗೆ ತಕ್ಕಂಥ ಫಲವನ್ನು ನಾವು ಅವ್ರಿಗೆ ಕೊಡ್ತಾ ಹೋಗಬೇಕು. ಯಾವಾಗ ಅನೇಕ ಆತ್ಮಗಳನ್ನ, ಎಲ್ಲ ಆತ್ಮಗಳಿಗೂ ಶುಭ ಭಾವನೆ, ಶುಭ ಕಾಮನೆಯನ್ನು ಕೋರಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಎಷ್ಟು ನಾವು ಅನೇಕ ಆತ್ಮಗಳನ್ನ ಸಂತೃಪ್ತಿ ಮಾಡ್ತೀವೋ ಅಷ್ಟು ನಾವು ಸದಾ ಸುಖ, ಶಾಂತಿ, ಸಮೃದ್ಧಿ, ಸಂತುಷ್ಟತೆಯಿಂದ ಇರೋಕ್ಕೆ ಸಾಧ್ಯ ಆಗತ್ತೆ. ಸ್ಲೋಗನ್ ಆಗಿದೆ, ಸದಾ ಈಶ್ವರಿಯ ಮರ್ಯಾದೆಯ ಮೇಲೆ ನಡೆಯುತ್ತಾ ಇರಿ, ಆಗ ಮರ್ಯಾದಾ ಪುರುಷೋತ್ತಮ ಆಗಿ ಬಿಡುವಿರಿ. ತಂದೆ ಯಾವಾಗಲೂ ಸಹ ಮುರಳಿಗಳ ಮೂಲಕ ನಾವು ಹೇಗಿರಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಆ ಈಶ್ವರಿಯ ಮರ್ಯಾದೆಯಲ್ಲಿ ಇರಬೇಕು, ಎಲ್ಲರ ಪ್ರತಿಯಾಗಿ ಒಳ್ಳೆಯದನ್ನೇ ಬಯಸಬೇಕು. ಆಮೇಲೆ ಸದಾ ತಂದೆಯ ನೆನಪಿನಲ್ಲಿ ಇರಬೇಕು, ಅಮೃತ ವೇಳೆಯನ್ನು ಮಿಸ್ ಮಾಡಬಾರ್ದು. ಆಮೇಲೆ ಮುರಳಿಯನ್ನು ಕೇಳ್ತಾ ಇರಬೇಕು. ಅಟ್ಲೀಸ್ಟ್ 8 ಗಂಟೆ ಯೋಗವನ್ನು ಮಾಡಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇರಬೇಕು. ನಡೆದಾಡ್ತಾ ಓಡಾಡ್ತಾ ಪರಮಾತ್ಮನ ನೆನಪಿನಲ್ಲಿ ಇರಬೇಕು. ಇದೆಲ್ಲ ಏನಾಗಿದೆ? ಮರ್ಯಾದೆ ಆಗಿದೆ. ಪರಮಾತ್ಮನ ಮರ್ಯಾದೆ ಆಗಿದೆ, ಅಂದರೆ ಈಶ್ವರಿಯ ಮರ್ಯಾದೆ ಆಗಿದೆ. ಅದಕ್ಕೋಸ್ಕರ ರಾಮಾಯಣದಲ್ಲಿ ತೋರಿಸ್ತಾರೆ, ಸೀತೆ ಯಾವಾಗ ಲಕ್ಷ್ಮಣನ ರೇಖೆಯನ್ನು ಆ ಕಡೆ ಬರ್ತಾಳ, ಆವಾಗ ರಾವಣನ ವಶಕ್ಕೆ ಆಗ್ತಾಳೆ. ಯಾವಾಗ ನಾವು ಪರಮಾತ್ಮನ ನೆನಪಿನಲ್ಲಿ ಇರೋದಿಲ್ವೋ ಆವಾಗ ನಾವೇನಾಗ್ತೀವಿ? ಈ ವಿಕಾರಗಳ ವಶಕ್ಕೆ ಹೋಗ್ಬಿಡ್ತೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ವಶಕ್ಕೆ ಹೋಗ್ಬಿಡ್ತೀವಿ. ಯಾವಾಗ ಸದಾ ನಾವು ಆತ್ಮ ಅಂತ ಅಂದ್ಕೊಂಡಿರ್ತೀವಿ, ಸದಾ ಪರಮಾತ್ಮನ ನೆನಪಿನಲ್ಲಿರ್ತೀವಿ, ಏನಿಲ್ಲ ಅಂತಂದ್ರೂ ಒಂದು ಸ್ವಮಾನದ ಅಭ್ಯಾಸವನ್ನು ಸದಾ ಮಾಡ್ತಾ ಇದ್ದಾಗ ನಮಗೆ ಯಾವುದೇ ರೀತಿಯಾದ ಮಾಯೆ ಅನ್ನೋದು ನಮಗೆ ಬರೋದಿಲ್ಲ. ಅಂದರೆ ವಿಕಾರಗಳ ವಶದಲ್ಲಿ ನಾವು ಸಿಕ್ಕಾಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾವು ಸದಾ ಒಂದಲ್ಲ ಒಂದು ಸ್ವಮಾನವನ್ನು ಇಟ್ಕೊಂಡು ನಾವು ಇಡೀ ದಿನ ಅದರ ಅಭ್ಯಾಸವನ್ನು ಹೆಚ್ಚು ಮಾಡ್ತಾ ಹೋಗಬೇಕು. ಆ ರೀತಿಯಲ್ಲಿ ಮಾಡ್ತಾ ಹೋದಾಗ ಈಶ್ವರಿಯ ಮರ್ಯಾದೆಯಲ್ಲೂ ಸಹ ಇರ್ತೀವಿ. ಆಮೇಲೆ ನಾವು ಯಾವುದೇ ರೀತಿಯಾದ ವಿಕಾರಗಳಿಗೆ ವಶನೂ ಸಹ ಆಗೋದಿಲ್ಲ ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ. ಅವ್ಯಕ್ತ ಸೂಚನೆ ಆಗಿದೆ. ಆತ್ಮಿಕ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಗಳು ಆಗಿ. ನಾವು ಸೇವೆಯ ಸ್ಟೇಜ್ನ ಅಲ್ಲಿ ನಾವು ಹೋಗಬೇಕು ಅಂತಂದರೆ ಫಸ್ಟು ಆ ಅನುಭವ ಆಗಬೇಕು. ಯಾರಿಗೆ ಅನುಭವ ಆಗಬೇಕು? ಅನ್ಯ ಆತ್ಮಗಳಿಗೆ ಅನುಭವ ಆಗಬೇಕು. ನಾವು ಸೇವೆಗೆ ಹೋಗೋಕ್ಕಿಂತ ಮುಂಚೆ ಅನ್ಯ ಆತ್ಮಗಳಿಗೆ ಅನುಭವ ಆಗಬೇಕು. ಏನಂತಂದರೆ ಇವರು ತುಂಬ ಸಮಯದ ಕಾಲದಲ್ಲಿ ಅಂತರ್ಮುಖತೆಯಲ್ಲಿ ಇದ್ದರು. ಇವರು ಅಂತರ್ಮುಖದ ಗುಹೆಯಲ್ಲಿ ಆತ್ಮಿಕ ಸ್ವರೂಪದಲ್ಲಿ ಇದ್ದು ಸೇವೆಯನ್ನು ಮಾಡೋಕ್ಕೆ ತಯಾರಾಗಿ ಬಂದಿದ್ದಾರೆ ಅಂತ ಅನಿಸ್ಬೇಕು. ಆಮೇಲೆ ಇವರು ಸದಾ ತಪಸ್ವಿಯಾಗಿದ್ದಾರೆ, ಯೋಗಿಯಾಗಿದ್ದಾರೆ ಅನ್ನುವಂಥ ರೂಪ ನಮ್ಮ ಮುಖಗಳಲ್ಲಿ ಕಾಣಿಸ್ಬೇಕು. ಆಮೇಲೆ ಇವ್ರಿಗೆ ವೈರಾಗ್ಯ ಬಂದ್ಬಿಟ್ಟಿದೆ ಆಲ್ರೆಡಿ. ಇವ್ರಿಗೆ ನನ್ನದು ಇದ್ರ ಮೇಲೆ ಯಾವುದೇ ರೀತಿಯಾದ ಆಕರ್ಷಣೆ ಇಲ್ಲ ಅಂತ ಅನ್ಯರಿಗೆ ಕಾಣಿಸ್ಬೇಕು. ಈ ರೀತಿಯಲ್ಲಿ ಯಾರಿಗೆ ಹೆಚ್ಚು ಪರಮಾತ್ಮನ ಮೇಲೆ ನಶೆ ಇರುತ್ತೋ ಅವ್ರಿಗೆ ಆಟೋಮೆಟಿಕ್ಕಾಗಿ ಪ್ರತಿಯಾಗಿ ದಯೆ ಭಾವನೆ ಬರುತ್ತೆ. ಯಾವಾಗ ಈ ರೀತಿಯಾದ ದಯೆ ಭಾವನೆ ಬರುತ್ತೋ ಆವಾಗ ಅವರು ಸೇವೆಯಲ್ಲಿ ನಿರಂತರ ಆಗಿರ್ತಾರೆ. ಈಗ ಈ ರೀತಿಯಾದ ಸೇವೆಯನ್ನು ನೀವು ಮಾಡಬೇಕು. ಈ ರೀತಿಯಾದ ಸೇವೆ ಸಮಯ ಆಗಿದೆ ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ. ನನ್ನ ಆತ್ಮ ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನ ಆತ್ಮ ಶಕ್ತಿ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನ ಆತ್ಮ ಪವಿತ್ರ ಸ್ವರೂಪ ಆತ್ಮನಾಗಿದ್ದೇನೆ. ಇದೆಲ್ಲವೂ ಸಹ ನನ್ನ ಮೂಲ ಸಂಸ್ಕಾರವಾಗಿದೆ. ಪವಿತ್ರತೆ ನನ್ನ ನಿಜ ಸಂಸ್ಕಾರವಾಗಿದೆ. ಶಾಂತಿ ನನ್ನ ಸ್ವಧರ್ಮ ಆಗಿದೆ. ನಾನು ಸದಾ ಪರಮಾತ್ಮನ ನೆನಪಿನಲ್ಲಿ ಇರುತ್ತಾ ಎಲ್ಲ ಶಕ್ತಿಗಳನ್ನು ಪಡೆದುಕೊಂಡು ಇಡೀ ವಿಶ್ವದ ಎಲ್ಲ ದುಃಖಿ ಆತ್ಮಗಳಿಗೆ, ಅಶಾಂತ ಆತ್ಮಗಳಿಗೆ
ಅಪವಿತ್ರ ಆತ್ಮಗಳಿಗೆ, ವಿಕಾರದಲ್ಲಿ ಸಿಲುಕಿರುವಂತಹ ಆತ್ಮಗಳಿಗೆ ನಾನು ಮಹಾದಾನಿಯಾಗಿ ನನ್ನಲ್ಲಿ ಇರುವಂತಹ ಎಲ್ಲ ಶಕ್ತಿಗಳನ್ನು ಕರುತ್ತಿದ್ದೇನೆ. ಪರಮಾತ್ಮ ನನಗೆ ಸದಾ ಜೊತೆಗಾರನಾಗಿ ನನಗೆ ಎಲ್ಲ ಶಕ್ತಿಗಳನ್ನು ನೀಡುತ್ತಿದ್ದಾರೆ. ನಾನು ಎಲ್ಲ ಗುಣಗಳನ್ನು, ಎಲ್ಲ ಶಕ್ತಿಗಳನ್ನು ಪಡೆದುಕೊಂಡಿದ್ದೇನೆ. ನಾನು ಸದಾ ಉಮಂಗ ಉಲ್ಲಾಸದಿಂದ ಇದ್ದು ನಾನು ಈ ಸೇವೆಯನ್ನು ಮಾಡಲು ತತ್ಪರರಾಗಿದ್ದೇನೆ. ನಾನು ಮಹಾದಾನಿಯಾಗಿ ಇಡೀ ವಿಶ್ವಕ್ಕೆ ಸುಖ, ಶಾಂತಿ, ನೆಮ್ಮದಿಯನ್ನು, ಸುಖ, ಶಾಂತಿ, ಸಮೃದ್ಧಿ, ಸಂತುಷ್ಟತೆಯನ್ನು ನೀಡುವಂತಹ ವಿಶ್ವ ಕಲ್ಯಾಣಕಾರಿ ಆತ್ಮನಾಗಿದ್ದೇನೆ. ವಿಶ್ವ ಸೇವಾದಾರಿ ಆತ್ಮನಾಗಿದ್ದೇನೆ. ಓಂ ಶಾಂತಿ.